ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಂಡೆಕಾಯಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತಂದು ತಿಳ್ಕೊಳ್ಳೋಣ. ನಾನು ಆಲ್ರೆಡಿ ಹೆಚ್ಕೊಂಡಿರೋ ಬೆಂಡೆಕಾಯಿ, ಹಸಿಮೆಣಸಿಕಾಯಿ, ಕಾಯಿ, ಟೊಮೊಟೊ ಹಣ್ಣು ಬೇಯಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಮುಳುಗಾಯಿ ಇತ್ತು ಅಂತಂದು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಸ್ಕಿಪ್ ಮಾಡ್ಬೋದು. ನೀವು ನೋಡ್ತಿರ್ಬೋದು ಬೆಂಡೆಕಾಯಿ ಆಲ್ರೆಡಿ ಬೆಂದಿದೆ. ಈ ಥರ ಬ್ರೇಕ್ ಆದರೆ ಇದು ಬೆಂದಿರುತ್ತೆ ಅಂತ. ಇದು ತುಂಬ ಬಿಸಿ ಇರುತ್ತೆ. ಸೊ ನಾನು ಫಸ್ಟ್ ಒಂದು ಪ್ಲೇಟಿಗೆ ಇದನ್ನು ತೆಗೆದಿಟ್ಕೊತೀನಿ. ಹಾಗೆ ಮಿಕ್ಸಿ ಮಾಡಬಾರ್ದು ಬೇಯಿಸಿದ ತಕ್ಷಣವೇ. ಎಲ್ಲ ನೀಟಾಗಿ ತೆಗೆದಿಟ್ಕೊಬೇಕು ಫಸ್ಟು. ತೆಗೆದಿಟ್ಕೊಂಡಿರೋದಾಯಿತು. ಇವಾಗ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡ್ಕೊಂಬಿಡೋಣ. ಬೇಯಿಸ್ಕೊಂಡಿರೋದೆಲ್ಲ ಮತ್ತು ಸ್ವಲ್ಪ ಈರುಳ್ಳಿ ಕೊಚ್ಚಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಗೆ ಉಪ್ಪು. ಒಂದು ಮಿಕ್ಸಿ ಬಟ್ಲಿಗೆ ಫಸ್ಟು ನಾನು ಬೆಳ್ಳುಳ್ಳಿ, ಉಪ್ಪು ಮತ್ತು ಮೆಣಸಿನ್ಕಾಯಿ ಮಾತ್ರ ಫಸ್ಟ್ ರೌಂಡಲ್ಲಿ ರುಬ್ಕೋತೀನಿ. ನಾನು ಆರಿಸ್ಕೊತಿದ್ದೀನಿ ಮೆಣಸಿನ್ಕಾಯಿ ಎಲ್ಲನೂ. ಆಲ್ಮೋಸ್ಟ್ ಎಲ್ಲ ಮೆಣಸಿನ್ಕಾಯಿ ತೆಗ್ದಿದ್ದೀನಿ. ಇವಾಗ ಇದನ್ನು ಫಸ್ಟ್ ರೌಂಡು ರುಬ್ಕೊಬಿಡ್ತೀನಿ. ನೀವು ನೋಡ್ತಿರ್ಬೋದು ಈ ಥರ ಫುಲ್ ಸಣ್ಣಕ್ಕೆ ಹಾಕ್ಕೊಬಾರ್ದು. ಫಸ್ಟು ಒಂದೆರಡು ರೌಂಡ್ ಹಿಂಗೆ ಮಿಕ್ಸಿ ಮಾಡಿ ತೆಗೆದಿಡಬೇಕು. ಈಗ ಇದಕ್ಕೆ ಮುಳುಗಾಯಿ ಮತ್ತು ಕಾಯಿ ಟೊಮೊಟೊ ಹಣ್ಣು ಆ್ಯಡ್ ಮಾಡ್ಕೊತಿದ್ದೀನಿ. ಇದೂ ಅಷ್ಟೇ ಒಂದೇ ರೌಂಡು ಹಿಂಗೆ ತಿರುಗಿಸಿ ಮಿಕ್ಸಿ ಆಫ್ ಮಾಡ್ಕೊಬೇಕು. ನೀವು ನೋಡ್ತಿರ್ಬೋದು ಈ ಥರ ಆಗಿದೆ. ಇದಕ್ಕೆ ಸ್ವಲ್ಪ ನಾನು ನೀರು ಆ್ಯಡ್ ಮಾಡಿಕೊಂಡು ಇನ್ನೊಂದು ರೌಂಡು ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿಬಿಡ್ತೀನಿ. ಈ ಥರ ಆಗಿದೆ ಇವಾಗ. ಇದಕ್ಕೆ ನಾನಿವಾಗ ಬೆಂಡೆಕಾಯಿನ ಕಿವುಚ್ಕೊತೀನಿ ಫಸ್ಟು. ಇಡೀ ಚೆನ್ನಾಗಾಗಲ್ಲ, ಸ್ವಲ್ಪ ಈ ಥರ ಫಸ್ಟ್ ಮಾಡ್ಕೊಳ್ಳಿ ಕೈಯಲ್ಲಿ. ನಾನಿವಾಗ ರುಬ್ಕೊಂಡಿರೋದು ಈ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಈರುಳ್ಳಿ ಕಟ್ ಮಾಡಿರೋದನ್ನ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮೂರನ್ನೂ ಸಹ ನೀವು ಕಿವುಚಬೇಕು. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಯಾವ ಥರ ಮಿಕ್ಸ್ ಮಾಡಬೇಕು ಅಂತ. ನೀಟಾಗಿ ಮೂರನ್ನೂ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮದು ಚಟ್ನಿ ರೆಡಿ. ತುಂಬ ಚೆನ್ನಾಗಿರುತ್ತೆ. ನೀವು ರೊಟ್ಟಿಗಾದರೂ ತಿನ್ಬೋದು, ಚಪಾತಿಗಾದರೂ ತಿನ್ಬೋದು, ಹಾಗೆ ರೈಸ್ಗಾದರೂ ತಿನ್ಬೋದು. ಒಮ್ಮೆ ಟ್ರೈ ಮಾಡಿ ನೀವು. ನಾನು ರೊಟ್ಟಿಗೆ ತಿಂತಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಲ್ಲ ಬೆಂಡೆಕಾಯಿ, ಈ ಥರ ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.